ನಮಸ್ಕಾರ. ಎಲ್ಲ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಶುಭಾಶಯಗಳು. ಇಂದು ಧನುರಾಶಿಯ ಕುರಿತು ವಿಶೇಷ ಚರ್ಚೆ. 3 ಅಥವಾ 4 ವಿಷಯಗಳು ಬಹಳ ಮುಖ್ಯ. ಮೊದಲನೆಯದು, ಶನಿ ಇಲ್ಲಿ ಸೂರ್ಯನು 8ನೇ ಮನೆಯಲ್ಲಿ ಪ್ರವೇಶಿಸುತ್ತಾನೆ. ಇದನ್ನು ವಯಸ್ಸು, ಅಪಾಯ ಮತ್ತು ಮರಣದ 8ನೇ ಮನೆ ಎಂದು ಕರೆಯಲಾಗುತ್ತದೆ. ಗುರು ಕೂಡ ಈ ಸ್ಥಳದಲ್ಲಿದ್ದಾರೆ. ಇದು ನಿಮ್ಮ ಹಿಂದಿನ ಜನ್ಮದ ಕರ್ಮಗಳ ಖಾತೆಯನ್ನು ಇಡುತ್ತದೆ ಮತ್ತು ಈ ಮನೆಯನ್ನು ಮೋಕ್ಷವನ್ನು ಪಡೆಯುವ ಸಾಧನವೆಂದು ಹೇಳಲಾಗುತ್ತದೆ ಮತ್ತು ಅದರ ತಲೆಯ ಮೇಲೆ ಬಹಳ ದೊಡ್ಡ ಜವಾಬ್ದಾರಿಯನ್ನು ಕಟ್ಟಲಾಗುತ್ತದೆ. ಇದು ಈ ರಾಶಿಚಕ್ರ ಚಿಹ್ನೆಯ ಅಧಿಪತಿಯಾಗಿರುವುದರಿಂದ ಜವಾಬ್ದಾರಿ ಇದೆ. ಇದು ಅದೃಷ್ಟ ಮನೆಯ ಅಧಿಪತಿಯೂ ಆಗಿದೆ. ಇದು ಜ್ಞಾನ ಮನೆಯ ಅಧಿಪತಿಯೂ ಆಗಿದೆ. ಅಂದರೆ ಒಟ್ಟಾರೆಯಾಗಿ ನೀವು ನೋಡಿದರೆ ಅದರ ಅಧಿಪತಿ, ರಾಶಿಚಕ್ರದ ಅಧಿಪತಿ, ಸ್ವತಃ ಅದೃಷ್ಟದ ಅಧಿಪತಿ ಮತ್ತು ಈ 2 ಸ್ಥಾನಗಳ ಅಧಿಪತಿ 7ನೇ ಮತ್ತು 10ನೇ. ಇದು ಒಂದು ದೊಡ್ಡ ರಾಜ್ಯಯೋಗವನ್ನು ಸಹ ಸೃಷ್ಟಿಸುತ್ತದೆ. ಯಾರೂ ಇದನ್ನು ನಿರಾಕರಿಸಲು ಸಾಧ್ಯವಿಲ್ಲ. ಏಕೆಂದರೆ ಜ್ಯೋತಿಷ್ಯದ ತತ್ವಗಳು ಬುಧ, ಸೂರ್ಯ ಮತ್ತು ಗುರು 8ನೇ ಮನೆಯಲ್ಲಿದ್ದಾಗ ಅದು ಉತ್ತುಂಗದಲ್ಲಿದೆ ಎಂದು ಹೇಳಲಾಗುತ್ತದೆ. ಈಗ ಗುರು ಉತ್ತುಂಗದಲ್ಲಿದೆ ಎಂಬ ಶ್ರೇಯವನ್ನು ಪಡೆಯುತ್ತಿದೆ. ಅದು ಉತ್ತುಂಗಕ್ಕೇರಿಸುವ ಕೀರ್ತಿಯನ್ನು ಹೊಂದಿದೆ ಮತ್ತು ಈ ಬ್ರಹ್ಮಾಂಡದ ರಾಜ, ಗ್ರಹಗಳ ರಾಜ, ಸಾಲಿನಲ್ಲಿ ನಿಲ್ಲುವ ಮೊದಲನೆಯವನು ಈ ಬ್ರಹ್ಮಾಂಡದ ಪ್ರಬಲ ವಲಯವನ್ನು ಹೊಳೆಯುವಂತೆ ಮಾಡುತ್ತಾನೆ. ಗಜಕೇಸರಿಯು ಸೂರ್ಯನೊಂದಿಗೆ ಇದ್ದಾನೆ. ಯೋಗವು ಜಗತ್ತಿನ 2 ಗ್ರಹಗಳು, ದೇವರ ಕಣ್ಣುಗಳಾದ ಸೂರ್ಯ ಮತ್ತು ಚಂದ್ರರು ದಾರಿ ಮಾಡಿಕೊಡುತ್ತಾರೆ. ಅವರೊಂದಿಗೆ ಗುರುವಿನ ಉಪಸ್ಥಿತಿ ನೋಡಿ. ಇದು ವಿಚಿತ್ರ ವ್ಯಂಗ್ಯ ಅದೃಷ್ಟದ ಸ್ಥಳ ಮತ್ತು ಈ 2ರ ಪರಸ್ಪರ ಸಂಯೋಗವನ್ನು ಸಾಮಾನ್ಯವೆಂದು ಪರಿಗಣಿಸಲಾಗುವುದಿಲ್ಲ. ಇದು ಅಸಾಧಾರಣವಾಗಿದೆ. ವ್ಯತ್ಯಾಸವೆಂದರೆ ಮನೆ 8ನೇ ಮನೆ. ಅಂದರೆ ಯಾರಾದರೂ ತುಂಬ ದೊಡ್ಡ ವ್ಯಕ್ತಿ ಮತ್ತು ಅವನಿಗೆ ಅನೇಕ ಒಳ್ಳೆಯ ಸ್ನೇಹಿತರಿದ್ದಾರೆ, ಆದರೆ ಅವನು ತಪ್ಪು ಸ್ಥಳದಲ್ಲಿ ಕುಳಿತರೆ ಇದು ಜನರ ಮೇಲೆ ಅವನ ಪ್ರಭಾವ ಮತ್ತು ಗ್ರಹಿಕೆ. ಅವನು ಹೇಳುತ್ತಾರೆ, ಸ್ನೇಹಿತ ಅವನು ಇಲ್ಲಿ ತಪ್ಪು ಸ್ಥಳದಲ್ಲಿ ಕುಳಿತಿದ್ದಾನೆ, ಆದ್ದರಿಂದ ಇದು 8ನೇ ಮನೆ. 8ನೇ ಮನೆ ಆರಂಭದಿಂದಲೂ ಒಂದು ರೀತಿಯಲ್ಲಿ ವಿಶ್ವದಲ್ಲಿ ಇದೆ. 6ನೇ, 8ನೇ ಮತ್ತು 12ನೇ ಮನೆಗಳನ್ನು ದೋಷವೆಂದು ಪರಿಗಣಿಸಲಾಗುತ್ತದೆ. ಅದರ ಗ್ರಹವು ಮೊದಲ ಸ್ಥಾನಕ್ಕೆ ಹೋಗಿದೆ ಎನ್ನಲಾಗುತ್ತದೆ. ಆದ್ದರಿಂದ ಕೆಲವೊಮ್ಮೆ ಅದು ಅನುಕೂಲಕರಗಳನ್ನು ಹೊಂದಿರುವಲ್ಲಿ ಅನೇಕ ಅನುಕೂಲಗಳು ಇವೆ. ಆದ್ದರಿಂದ ನಾವು ಇದನ್ನು ಸ್ಪಷ್ಟಪಡಿಸಿದೆ. ಈಗ ನಾವು ಮಂಗಳನ ಬಗ್ಗೆ ಮಾತ್ರ ಮಾತನಾಡುತ್ತೇವೆ, ಏಕೆಂದರೆ ಅದು ಪೀಡಿಸುವ ಗ್ರಹವಾಗಿದೆ. ಧನುರಾಶಿಯನ್ನು ಪೀಡಿಸುವ ಗ್ರಹ. ಈ ಪೀಡನೆಯ ಚಕ್ರವು ಈಗ ನಿಲ್ಲುವುದಿಲ್ಲ ಮತ್ತು ಎಂದಿಗೂ ನಿಲ್ಲುವುದಿಲ್ಲ. ಇದನ್ನು ಕೇಳಿದಾಗ ಕೆಲವರು ನಿಮ್ಮನ್ನು ಹೆದರಿಸುತ್ತಿದ್ದಾರೆ ಎಂದು ಹೇಳುತ್ತಾರೆ. ನೀವು ಭಯಪಡಲು ಬಯಸಿದರೆ ಭಯಪಡದಿರಿ. ನೀವು ಭಯಪಡಲು ಬಯಸದಿದ್ದರೆ ಭಯಪಡಬೇಡಿ. ನೀವು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಲು ಬಯಸಿದರೆ ಅವುಗಳನ್ನು ತೆಗೆದುಕೊಳ್ಳಿ. ಇದು ನಿರಾಕರಿಸಲಾಗದ ಸತ್ಯ. ನಾವು ಈ ವಿಶ್ಲೇಷಣೆಯನ್ನು ಈ ರೀತಿಯಲ್ಲಿ ಪ್ರಸ್ತುತಪಡಿಸುತ್ತಿದ್ದೇವೆ. ನೀವು ಬೇರೆ ಯಾವುದಾದರೂ ಮಾರ್ಗಗಳನ್ನು ಕಂಡುಕೊಳ್ಳಲು ಬಯಸಿದರೆ ನೀವು ಹೀಗೆ ಮಾಡಬಹುದು. ಏನು? ಶನಿಯ ದೃಷ್ಟಿ ಧನುರಾಶಿಯ ಮೇಲೆ, ಮಂಗಳನ ದೃಷ್ಟಿ ಧನುರಾಶಿಯ ಮೇಲೆ, ಮತ್ತು ಈ ಪ್ರವೃತ್ತಿ ಈಗ ನಿಲ್ಲುವುದಿಲ್ಲ. ಏಕೆಂದರೆ ಮಂಗಳ ದೃಷ್ಟಿ ಕೊನೆಗೊಂಡಾಗ ಮಂಗಳನ ದೃಷ್ಟಿ ಮತ್ತೆ ಬರುತ್ತದೆ. ಏಕೆಂದರೆ ಇದೀಗ ಇದು ಮಾರಕ ದೃಷ್ಟಿಯಾಗಿದೆ. ನಂತರ ಅದು ನೇರವಾಗಿ 180 ಡಿಗ್ರಿಗಳಾಗಿರುತ್ತದೆ. ಆ ಹೊತ್ತಿಗೆ ಎಷ್ಟು ಗ್ರಹಗಳ ಡಿಗ್ರಿ ಮತ್ತು ವೇಗಗಳು, ಅವುಗಳ ಭಾವನೆಗಳು, ಚಂದ್ರ, ಸೂರ್ಯ, ಮಂಗಳ, ಬುಧ, ಗುರು, ರಾಹು, ಕೇತುಗಳ ನಕ್ಷತ್ರ ಪುಂಜಗಳು ಬದಲಾಗುತ್ತವೆ ಎಂದು ಯಾರಿಗೆ ತಿಳಿದಿದೆ? ಆದ್ದರಿಂದ ಪ್ರತಿದಿನ ಯಾವಾಗಲೂ ಹೀಗೆ ಇರುತ್ತದೆ? ಅದು ಹಾಗೇ ಅಲ್ಲ. ಸಮಯ ಬದಲಾಗುತ್ತಲೇ ಇರುತ್ತದೆ. ಗಮ್ಯಸ್ಥಾನವನ್ನು ತಲುಪದಿದ್ದರೆ ಯಾವುದೇ ದುಃಖವಿಲ್ಲ. ಆದರೆ ಏನು ಸಾಧಿಸಲಾಗುತ್ತದೆಯೋ ಅದು